ಯಾರ್ದೋ ಮೂರನೇ ಅವರ ಮಾತೆಲ್ಲ ಕೇಳ್ಕೊಂಡು ನಮ್ಮಣ್ಣನ ಫೋಟೋನ ಈ ಮನೆಯಿಂದ ಆಚೆ ಹಾಕಕ್ಕಾಗಲ್ಲ. ಶಿವಗಾಮಿ, ಇದರಲ್ಲಿ ಈಗೋ ಯಾಕೆ ತೋರಿಸ್ತಾ ಇದೀಯಾ? ಈಗೋ ಏನ್ರಿ ಬಂತು ಇದ್ರಲ್ಲಿ? ಹಾ, ನನ್ನ ಎಮೋಷನ್ಸ್ ಜೊತೆ ಆಟ ಆಡ್ತಾ ಇರೋದು ನೀವು. ಇದೇ ಲಾಸ್ಟ್ ಅಂಡ್ ಫೈನಲ್ ವಾರ್ನಿಂಗ್. ನನ್ನ ಎಮೋಷನ್ಸ್ ಜೊತೆ ಏನಾದ್ರೂ ಆಟ ಆಡಕ್ ಬಂದ್ರೆ ಒಬ್ಬೊಬ್ರಿಗೂ ಗ್ರಾಚಾರ ಬಿಡಿಸ್ಬಿಡ್ತೀನಿ. ನಿಮ್ ಲಿಮಿಟ್ಸ್ ಅಲ್ಲಿ ನೀವಿದ್ರೆ ನಿಮಗೆ ಒಳ್ಳೇದು. ಬರೀ ಟ್ರೀಟ್ಮೆಂಟ್ಗೆ ಕಾಯಿಲೆ ವಾಸಿ ಆಗುತ್ತೆ ಅಂತ ಅನ್ಕೊಂಡಿದ್ದೆ. ಬರೀ ಟ್ರೀಟ್ಮೆಂಟ್ ಅಲ್ಲ, ಶಾಕ್ ಟ್ರೀಟ್ಮೆಂಟೇ ಕೊಡಬೇಕು. ಓಂ ಭದ್ರಕಾಳಿಯೇ ನಮಃ. ಓಂ ಹ್ರೀಂ ಭಟ್ ಸ್ವಾಹ. ಗುರು ಆದಿ ನಮಸ್ಕಾರ. ಹಾರಿಕಾ, ಮಾತಾಡೋದಕ್ಕೆ ಇದು ಸರಿಯಾದ ಸಮಯನಾ? ಮಾತಾಡ್ಬೋದು ಆದಿಗುರು. ಶಿವಗಾಮಿ ಅಣ್ಣನ ಫೋಟೋನ ಆಚೆ ಹಾಕ್ತೀನಿ ಅಂತ ಹೇಳಿದ್ಯಲ್ಲ, ಏನಾಯ್ತು? ಆ ವಿಷಯಕ್ಕೆ ದೊಡ್ಡ ರಾಧ ಅಂತಾನೆ ಆಗೋಯ್ತು. ಆ ಫೋಟೋ ಮನೇಲಿರೋದ್ರಿಂದ ಎಲ್ರಿಗೂ ತೊಂದರೆ ಅಂತ ನಾನು ಹೇಳ್ದೆ. ಎಲ್ರೂ ಫೋಟೋ ಆಚೆ ಹಾಕಕ್ಕೆ ಒಪ್ಕೊಂಡ್ರು. ಅದನ್ನ ಅಶೋಕ್ ಆಚೆ ಹಾಕಕ್ಕೆ ಹೋಗಿದ್ದ, ಆದ್ರೆ ಶಿವಗಾಮಿ ಬಿಡ್ಲಿಲ್ಲ. ದೊಡ್ಡ ಜಗಳ ಮಾಡಿ ಆ ಫೋಟೋ ಮನೇಲಿ ಇರೋ ಹಾಗೆ ಮಾಡಿದ್ಲು. ಹಾಗಂತ ಸುಮ್ಮನೆ ಇರೋದಕ್ಕಾಗಲ್ವಲ್ಲ. ಸುಮ್ನೆ ಬಿಡೋರು ಯಾರು? ಇವತ್ ರಾತ್ರಿ ನಾನ್ ಕೊಡೋ ಟಾರ್ಚರ್ಗೆ ಅವಳೇ ಖುದ್ದಾಗ್ ಬಂದು ಫೋಟೋ ಆಚೆ ಹಾಕಿ ಅಂತ ಹೇಳ್ಬೇಕು. ಹಾಗ್ ಮಾಡ್ತೇನೆ. ಇದೇ ಛಲ ಅನ್ನೋದು ನಮ್ಮಂತವ್ರಿಗೆ ಇದೇ ಜೀವಾಳ. ನಾಳೆ ನೀವು ನನ್ನ ಹತ್ರ ಮಾತಾಡೋ ಅಷ್ಟ್ರಲ್ಲಿ ಶಿವಗಾಮಿ ಮನೆಯಲ್ಲಿ ಅವಳ ಅಣ್ಣನ ಫೋಟೋ ಮತ್ತೆ ಆತ್ಮ ಎರಡೂ ಇರಲ್ಲ. ಹಾಗೆ ಮಾಡು. ಓಂ ನಮೋ ಕಾಳಿಯೇ ನಮಃ. ಗುರುಗಳೇ, ಟೆಲಿಪತಿಯಲ್ಲಿ ಹೇಗೆ ಮಾತಾಡೋದು? ನೀನ್ 5ನೇ ಕ್ಲಾಸ್ ಓದ್ತಾ ಇರೋ ಮಗು ಡಿಗ್ರಿ ಪಾಠದಲ್ಲಿ ಡೌಟ್ ಕೇಳಿದ್ರೆ ಹೇಗೆ?
ಹಂಗೇನಾದ್ರೂ ಪಾಠ ಮಾಡಿದ್ರು ನಿನಗೆ ಅರ್ಥ ಆಗಲ್ಲ. ಇದೆಲ್ಲ ಒಂದು ಸಿದ್ಧಿ. ಕಲಿಯೋಕೆ ತುಂಬಾ ವರ್ಷಗಳು ಬೇಕಾಗತ್ತೆ, ತುಂಬಾ ಸಾಧನೆ ಮಾಡ್ಬೇಕಾಗತ್ತೆ, ಹಾಗೆ ತುಂಬಾ ಸಮಯನೂ ತಗೊಳುತ್ತೆ. ಹೋಗಿ ಪೂಜೆಗೆ ತಯಾರಿ ಮಾಡು. ಸರಿ ಗುರುಗಳೇ. ಇತ್ತೀಚೆಗೆ ಈ ಮನೇಲಿ ವಿಚಿತ್ರವಾದ ಅನುಭವಗಳು ಆಗ್ತಿದೆ ಅಲ್ವಾ? ಹೌದು, ಆಗ್ತಾ ಇದೆ. ಅದಕ್ಕೆ ಕಾರಣನೇ ಈ ಫೋಟೋ ಈ ಮನೆ ಒಳಗಡೆ ಇರೋದು. ಇವ್ರು ಸತ್ತು 11 ದಿವಸ ಆದ್ಮೇಲೂ ಕೂಡ, ತಿಥಿ ಮಾಡಿದ್ಮೇಲೂ ಕೂಡ ಇವ್ರ ಆತ್ಮ ಮನೆ ಬಿಟ್ಟು ಹೋಗಿಲ್ಲ. ತಂಗಿ ಮೇಲಿರೋ ವಾತ್ಸಲ್ಯಕ್ಕೆ, ಪ್ರೀತಿಗೆ ಈ ಮನೆ ಸುತ್ತ ಓಡಾಡ್ತಿದ್ದಾರೆ. ಅದರಿಂದನೇ ನಿಮ್ಮೆಲ್ರಿಗೂ ತೊಂದರೆ ಆಗ್ತಾ ಇರೋದು. ಶಿವಗಾಮಿ, ನನ್ನಿಂದ ಹರ್ಟ್ ಆಗಿದ್ರೆ ಸಾರಿ. ಆ ಥರ ಏನೂ ಇಲ್ಲ ಹರಿಕಾ. ಇನ್ಫ್ಯಾಕ್ಟ್ ನಮ್ಮ ಅಣ್ಣನ ಫೋಟೋ ವಿಷಯದಲ್ಲಿ ನಾನು ನಿನಗೆ ಸಾರಿ ಕೇಳಬೇಕು. ಬಿಕಾಸ್ ನಾನು ನಿನಗೆ ಹರ್ಟ್ ಆಗೋ ಹಾಗೆ ಮಾತಾಡ್ಬಿಟ್ಟೆ. ಪರವಾಗಿಲ್ಲ ಬಿಡು. ನಿಮ್ಮ ಅಣ್ಣನ ಮೇಲಿರೋ ಪ್ರೀತಿಯಿಂದ ಹಾಗೆಲ್ಲ ಮಾತಾಡಿದ್ಯಾ, ಹಾಗಂತ ಸತ್ಯ ಸುಳ್ಳಾಗಲ್ಲ ಅಲ್ವಾ? ಒಂದು ವಿಷಯ ನಮ್ಮ ಕಣ್ಣಿಗೆ ಕಾಣ್ತಿಲ್ಲ ಅಂದ್ರೆ ಅದು ಇಲ್ಲ ಅಂತ ಅಲ್ಲ ಶಿವಗಾಮಿ. ಜೊತೆಲಿ ಬದುಕಿರೋವರೆಗೂ ಅಣ್ಣ ತಮ್ಮ ಅಕ್ಕ ತಂಗಿ ಅಷ್ಟೇ. ಸತ್ ಮೇಲೆ ಎಲ್ಲರೂ ಆತ್ಮಗಳೇ. ಅದ್ರ ಗುಣ ಒಂದೇ ಆಗಿರುತ್ತೆ. ಆತ್ಮಗಳ ಓಡಾಟ ನಮಗೆ ಗೊತ್ತಾಗಬೇಕು ಅಂದ್ರೆ ನಾವು ತುಂಬ ಸೂಕ್ಷ್ಮವಾಗಿರಬೇಕು. ನಮ್ಮಂಥವ್ರಿಗೆ ಅದು ಗೊತ್ತಾಗುತ್ತೆ. ಅದನ್ನ ಫೀಲ್ ಮಾಡೋ ಕೆಪಾಸಿಟಿ ನಿಮ್ಗಳಿಗಿರೋದಿಲ್ಲ. ಗೋಸ್ಟ್ ಹಂಟರ್ ಅಂತ ಇದ್ದಾರೆ. ಅವ್ರನ್ನ ಕರ್ಸಿದ್ರೆ ಈ ಮನೇಲಿ ಆತ್ಮಗಳು ಇದೆಯೋ ಇಲ್ವೋ ಅಂತ ಹೇಳ್ತಾರೆ. ಸರಿ, ನನಗೆ ಸ್ವಲ್ಪ ಕೆಲಸ ಇದೆ, ಹೋಗಿ ಬರ್ತೀನಿ. ಆಮೇಲೆ ಅವ್ರನ್ನ ಮನೆಗೆ ಬರಕ್ಕೆ ಹೇಳು. ಸರಿ.